ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಎವ್ರಿಡೇ ಯೂಸ್ ಮಾಡೋಕ್ಕೆ ಇರೋಂಥ ಸೋಪ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ನಿಮ್ಮ ಬಾಡಿಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕ್ಲಿಯರ್ ಮಾಡುತ್ತೆ. ಸೊ ಯಾವೆಲ್ಲ ಪ್ರಾಬ್ಲಮ್ಸ್ಗಳಿಗೆ ಯಾವೆಲ್ಲ ಸೋಪ್ಗಳಿದೆ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೇನೆ. ಸೊ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡ್ತಿದ್ರಿ, ನಾವು ಒಂದಷ್ಟು ಸೋಪ್ಗಳನ್ನು ಯೂಸ್ ಮಾಡ್ತಿದ್ದೀವಿ, ಬಟ್ ನಮ್ಗೆ ಯಾವುದೇ ರೀತಿ ನಮಗೆ ಬೆನಿಫಿಟ್ ಏನೂ ಸಿಗ್ತಿಲ್ಲ. ಲೈಕ್ ತುಂಬ ಡ್ರೈನೆಸ್ ಆಗುತ್ತೆ ನಮ್ಮ ಬಾಡಿ, ಅಥವಾ ತುಂಬಾ ಟ್ಯಾನ್ ಎಲ್ಲ ಆಗಿಬಿಡುತ್ತೆ. ಸೊ ಯಾವ್ದಾದ್ರು ಒಂದು ಒಳ್ಳೆ ಸೋಪ್ ಇದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ರಿ. ನಾನು ಒಂದೆರಡು ವಿಡಿಯೋ ಕೂಡ ಮಾಡಿದ್ದೆ. ಸೊ ಅದನ್ನು ನೋಡಿಕೊಂಡು ಕೂಡ ಕೆಲವರು ಯೂಸ್ ಮಾಡ್ತಿದ್ದೀರಾ. ಸೊ ಇನ್ನೂ ಯಾವ್ದಾರ ಸೋಪ್ ಇದ್ರೆ ಅಂತ ತಿಳಿಸ್ಕೊಡಿ ಅಂತಲೂ ಕೂಡ ಕೇಳಿದ್ರಿ. ಸೊ ನಾನು ಈ ಬಗ್ಗೆ ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ನನಗೆ 3 ಸೋಪ್ಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆ 3 ಸೋಪು ಯಾವೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ಸೊ ಅದನ್ನು ಕ್ಲಿಯರ್ ಮಾಡುತ್ತೆ ಅಂತ ಹೇಳಿಬಿಟ್ಟು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಿಬಿಡಿ. ಹೇಗೆ ಯೂಸ್ ಮಾಡಬೇಕು, ಯಾವ ಸೋಪ್ ಇದೆ ಆ್ಯಂಡ್ ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲದೂ ಕೂಡ ಇನ್ಸ್ಟ್ರಕ್ಷನ್ ನಿಮಗೆ ಕೊಡ್ತೇನೆ, ಆಯಿತಾ? ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ದಟ್ ನಾವು ಹಾಕುವಂಥ ಹೊಸ ವೀಡಿಯೋಸ್ ಯಾವುದು ಕೂಡ ನಿಮಗೆ ಮಿಸ್ ಆಗೋದಿಲ್ಲ, ನಿಮಗೆ ನೋಟಿಫಿಕೇಶನ್ ಮೂಲಕ ಅವೈಲೇಬಲ್ ಆಗಿಬಿಡುತ್ತೆ. ಸೊ ನೀವು ಇನ್ಸ್ಟೆಂಟಾಗಿ ನೋಡ್ಬೋದು, ಆಯಿತಾ? ಸೊ ಹಾಗಾದರೆ ಬನ್ನಿ ಯಾವೆಲ್ಲ ಸೋಪ್ಗಳಿದೆ ಅಂತ ಹೇಳ್ಬಿಟ್ಟು ಈಗ 1 by 1 ನೋಡೋಣ. ಫ್ರೆಂಡ್ಸ್, ಫಸ್ಟ್ ಸೋಪ್ ಬಂದು ಪೆರೋಬಾರ್ 5% ಸೋಪ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಬಿಕಾಸ್ ಇದರಲ್ಲಿ ನಿಮಗೆ ಪರ್ಸೆಂಟೇಜ್ ಸ್ವಲ್ಪ 2.5 ಸಿಗುತ್ತೆ, 5% ಕೂಡ ಸಿಗುತ್ತೆ. ಸೊ ಹಂಗಾಗಿ ನೋಡ್ಕೊಳ್ಳಿ, 5% ಇರೋಂಥ ಸೋಪ್ ಇದು, ಸರಿನಾ? ಫ್ರೆಂಡ್ಸ್, ಈ ಪೆರೋಬಾರ್ 5% ಸೋಪ್ ಸ್ಪೆಷಲೈಸ್ಡ್ ಆಗಿ ರೆಡಿ ಮಾಡಿರೋಂಥದ್ದು. ನಿಮ್ಮ ಬೆನ್ನಲ್ಲಿ ಏನಾದರೂ ಮೊಡವೆಗಳಿತ್ತು, ಸೊ ಬೆನ್ನಲ್ಲಿ, ಕೈಕಾಲುಗಳಲ್ಲಿ ಅಥವಾ ಹೊಟ್ಟೆ ಭಾಗಗಳಲ್ಲಿ, ಸೊ ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಭಾಗಗಳೆಲ್ಲಾದರೂ ನಿಮಗೆ ಮೊಡವೆಗಳು ಅಥವಾ ರೆಡ್ನೆಸ್ಸು, ಸಣ್ಣದಾಗಿ ಗುಳ್ಳೆಗಳಾಗುವಂಥದ್ದು, ರ್ಯಾಷಸ್ಸು, ಸೊ ಈ ರೀತಿಲೆಲ್ಲ ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಸೋಪ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ಪೆಷಲ್ ಆಗಿನೇ ಮೊಡವೆಗಳಿಗಂತಲೇ ಹೇಳಿ ಈ ಒಂದು ಸೋಪ್ನ ರೆಡಿ ಮಾಡಿದ್ದಾರೆ. ಬಿಕಾಸ್ ಇದರಲ್ಲಿ 5% ಬೆನ್ಸಾಯಿಲ್ ಪಿರಾಕ್ಸೈಡ್ ಇದೆ, ಓಕೆನಾ? ಸೊ ಬೆನ್ಸಾಯಿಲ್ ಪಿರಾಕ್ಸೈಡ್ ಇನ್ಗ್ರೀಡಿಯೆಂಟು ಮೇಯ್ನಾಗಿ ಯೂಸ್ ಮಾಡುವಂಥದ್ದೇ ಆಕ್ನಿ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ. ಸೊ ಇದು ಮೊಡವೆಗಳಿಗಂತಲೇ ಮಾಡಿರೋಂಥದ್ದು. ನಾನು ಹೇಳಿದಾಗೆ 5% ಬೆನ್ಸಾಯಿಲ್ ಪಿರಾಕ್ಸೈಡ್ ಅನ್ನೋ ಕಂಟೆಂಟ್ ಇದೆ, ಇನ್ಗ್ರೀಡಿಯೆಂಟ್ ಇದೆ, ಓಕೆನಾ? ಸೊ ಇದು ಇರೋದ್ರಿಂದ ಈ ಒಂದು ಸೋಪ್ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಮೊಡವೆಗಳಾಗಲಿಕ್ಕೆ ಇರುವಂಥ ಬ್ಯಾಕ್ಟೀರಿಯಾಸ್ಗಳೆಲ್ಲ ಏನಿರುತ್ತೆ ಅಲ್ವಾ, ಬ್ಯಾಡ್ ಬ್ಯಾಕ್ಟೀರಿಯಾಸ್ಗಳು, ಸೊ ಅದನ್ನೆಲ್ಲದೂ ಕೂಡ ಕಿಲ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಅಂದರೆ ನಿಮ್ಮ ಬಾಡಿ ಸ್ಕಿನ್ನಲ್ಲಿ ಏನಾದರೂ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದರೂ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಮಾಡುತ್ತೆ. ಸೊ ಎಕ್ಸೆಸಿವ್ ಪ್ರೊಡಕ್ಷನ್ ಆಯಿಲ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ, ಆ ಮೊಡವೆಗಳು ಜಾಸ್ತಿ ಇರುತ್ತೆ ಅಲ್ವಾ? ಸೊ ಆ ಆಯಿಲ್ ಪ್ರೊಡಕ್ಷನ್ ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಈಗ ಆಲ್ರೆಡಿ ನಿಮ್ಗೆ ಏನಾದ್ರು ಮೊಡವೆ ಬಂದು ಅದರಿಂದ ನಿಮಗೆ ಕ್ಯೂಗಳಾಗುವಂಥದ್ದು, ಬ್ರೇಕ್ಔಟ್ ಆಗುವಂಥದ್ದು, ಸೊ ಈ ರೀತಿಯಲ್ಲಿ ಅಥವಾ ಕಡತಗಳೇನಾದ್ರು ಸ್ಟಾರ್ಟ್ ಆಗ್ತಿರುತ್ತೆ ನೋಡಿ, ಈ ರೀತಿಲಿ ಎಲ್ಲ ನೀವು ಸಫರ್ ಪಡ್ತಿರ್ತೀರಾ ಅಂತ ಹೇಳಿದ್ರೆ ಅದನ್ನು ಟ್ರೀಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಬ್ರೇಕ್ಔಟ್ ಆಗ್ತಿರೋದು ಎಲ್ಲದೂ ಕೂಡ ಕಡಿಮೆ ಮಾಡುತ್ತೆ ನೀವೇನಾದರೂ ಎವ್ರಿಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ. ಸೊ ಅದನ್ನೆಲ್ಲದೂ ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ನ ತುಂಬಾ ಹೆಲ್ದಿಯಾಗಿ, ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಓಕೆನಾ? ಸೊ ಇದಷ್ಟು ಪ್ರಾಬ್ಲಮ್ಸ್ಗಳನ್ನು ಕಡಿಮೆ ಮಾಡುತ್ತೆ, ನಿಮ್ಮ ಸ್ಕಿನ್ನ ತುಂಬಾ ಹೆಲ್ದಿಯಾಗಿ ಮಾಡುತ್ತೆ, ಮೊಡವೆಗಳೆಲ್ಲದೂ ಕೂಡ ಫುಲ್ ಕ್ಲಿಯರ್ ಮಾಡುತ್ತೆ ಈ ಒಂದು ಸೋಪ್ ನೀವೇನಾದ್ರು ಎವ್ರಿಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಓಕೆನಾ? ಆ್ಯಂಡ್ ಈ ಸೋಪ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 173 173 ರೂಪಾಯಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಆಯಿತಾ? ಸೊ ಇದು ಮೊದಲನೇ ಸೋಪು. ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು, ಮೊಡವೆಗಳೇನಾದ್ರು ಇತ್ತು, ರೆಡ್ನೆಸ್, ಇರಿಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಈ ಒಂದು ಸೋಪ್ನ ಚೂಸ್ ಮಾಡ್ಬೋದು. ಆ್ಯಂಡ್ ಈಗ ಸೆಕೆಂಡ್ ಸೋಪ್ ಬಂದು ಗ್ಲುಟಾ ಲೈಟ್ ಸ್ಕಿನ್ ಬ್ರೈಟ್ನಿಂಗ್ ಸೋಪ್ ಅಂತ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದರಲ್ಲೂ ಕೂಡ ನಿಮಗೆ ಕಲರ್ ವೇರಿಯೇಷನ್ ಅಲ್ಲಿ ಸಿಗುತ್ತೆ. ಸೊ ಈ ರೀತಿಲಿ ಇರುವಂಥ ಸೋಪನ್ನು ನೀವು ಚೂಸ್ ಮಾಡಬೇಕು. ಸೊ ಈ ಸೋಪ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿ ತುಂಬಾನೇ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಸೋಪ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಲೈಕ್ ನಿಮಗೆ ಕಾಲು ಅಥವಾ ಕೈಗಳಲ್ಲಿ ಏನಾದ್ರು ಟ್ಯಾನ್ ಆಗಿತ್ತು, ಅಥವಾ ನಿಮಗೆ ಕುತ್ತಿಗೆ ಭಾಗದಲ್ಲಿ ಅಂದರೆ ಬೆನ್ನಲ್ಲೆಲ್ಲ ಟ್ಯಾನ್ ಎಲ್ಲ ಆಗಿರುತ್ತೆ ನೋಡಿ. ಸೊ ಈ ರೀತಿಲೆಲ್ಲ ನಿಮ್ಗೆ ಏನಾದ್ರು ದೇಹದಲ್ಲಿ ಯಾವ್ದಾರ ಭಾಗಗಳಲ್ಲಿ ನಿಮ್ಗೆ ಏನಾದ್ರು ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಟ್ಯಾನ್ ರಿಮೂವ್ ಮಾಡ್ಲಿಕ್ಕೆ ಅಂತಾನೆ ಇರುವಂಥ ಬೆಸ್ಟ್ ಸೋಪ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ನಿಮ್ಮ ಬಾಡಿಲಿ ಏನಾದ್ರು ಫ್ರೆಕ್ಲೆಸ್ಸು ಅಥವಾ ಏನಾದ್ರು ಏಜ್ ಮಾರ್ಕ್ಸು ಮತ್ತೆ ಆಕ್ನೆ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಗ್ಲುಟಾಥಿಯನ್ ಎಂಬ ಒಂದು ಕಂಟೆಂಟ್ ಇದೆ, ಓಕೆನಾ? ಸೊ ಆ ಒಂದು ಇಂಗ್ರೀಡಿಯೆಂಟ್ ಪವರ್ಫುಲ್, ಇದೊಂದು ಆಂಟಿ ಆಕ್ಸಿಡೆಂಟ್ ಅಂತಾನೆ ಹೇಳ್ಬೋದು. ಸೊ ಇದರಿಂದ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರು ತುಂಬಾ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ, ಸೊ ಒಂದು ಅಥವಾ ಸನ್ ಬರ್ನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಲೈಟನ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ನ ತುಂಬಾ ಬ್ರೈಟನ್ ಮಾಡುತ್ತೆ ಅಂತಲೇ ಹೇಳ್ಬೋದು, ಓಕೆನಾ? ಸೊ ಕೆಲವ್ರನ್ನ ನೋಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಸೊ ಒಂದಷ್ಟು ಕೈ ಭಾಗ ಈಗ ನಾನು ತೋರಿಸ್ತಿದ್ದೀನಿ ನೋಡಿ, ಸೊ ಒಂದಷ್ಟು ನಿಮಗೆ ಟ್ಯಾನ್ ಆಗಿರುತ್ತೆ, ಒಂದಷ್ಟು ನಿಮಗೆ ಕಲರ್ ಇರುತ್ತೆ, ಓಕೆನಾ? ಸೊ ಆ ರೀತಿಲೆಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಒಂದೇ ಕಲರ್ ಆಗಿ ಅಂದರೆ ಬ್ರೈಟನ್ ಆಗಿ ಕಾಣಿಸೋ ಹಾಗೆ ಒಂದು ಸೋಪ್ ಮಾಡುತ್ತೆ ನೀವೇನಾದ್ರು ಎವ್ರಿಡೇ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ. ಆ್ಯಂಡ್ ಈ ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋವಂಥದ್ದು, ಡ್ರೈನೆಸ್ ಆಗೋವಂಥದ್ದು ಇರೋದಿಲ್ಲ. ತುಂಬಾ ಸಾಫ್ಟ್ ಕೊಡುತ್ತೆ ನಿಮ್ಮ ಸ್ಕಿನ್ನು, ತುಂಬಾ ಹೈಡ್ರೇಷನ್, ತುಂಬಾ ನರಿಶ್ ಮಾಡುತ್ತೆ
ನಿಮ್ಮ ಸ್ಕಿನ್ ಟೋನ್ ಅಂತಲೇ ಹೇಳ್ಬೋದು. ಸೊ ಇದೊಂದು ಬಾಡಿ ಸೋಪ್ ಬೆಸ್ಟ್ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದ್ರು ಟ್ಯಾನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಟ್ಯಾನ್ ಆಗಿಲ್ಲ ಅಂದರೂ ಕೂಡ ನೀವು ಈ ಒಂದು ಸೋಪ್ನ ಎವ್ರಿಡೇ ಯೂಸ್ ಮಾಡ್ಬೋದು. ಸೊ ಅವಾಗ ನಿಮಗೆ ಯಾವುದೇ ರೀತಿ ಟ್ಯಾನ್ ಏನೂ ಆಗೋದಿಲ್ಲ, ಓಕೆನಾ. ಸೊ ಈ ಒಂದು ಸೋಪ್ ಎಷ್ಟೋ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 289 rupeesಗೆ ನಿಮಗೆ 3 ಸೋಪ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಸಿಂಗಲ್ ಸೋಪ್ ಬರೋದಿಲ್ಲ. ಸೊ ಒಂದು ಪ್ಯಾಕ್ ಆಫ್ ಅಲ್ಲಿ ನಿಮಗೆ ಬರುತ್ತೆ. ಸೊ ಪ್ಯಾಕ್ ಆಫ್ 3ಗೆ ನಿಮಗೆ 289 rupees ಅಲ್ಲಿ ನಿಮಗೆ ಸಿಗುತ್ತೆ. ಸೊ ಇನ್ನು ನಿಮ್ಗೆ ಏನಾದ್ರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತ ಹೇಳಿದ್ರು ಕೂಡ ನಿಮಗೆ ಸಿಗುತ್ತೆ, ಆಯ್ತಾ. ಸೊ ಒಂದು ಸರ್ಚ್ ಮಾಡಿ ನೋಡಿ. ನಾನು ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಮಗೆ ಹೇಗೆ ಬೇಕು ಅಂದರೆ ಪ್ಯಾಕಲ್ಲಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ತಗೋಬೋದು, ಓಕೆನಾ. ಸೊ ನಿಮ್ಗೆ ಏನಾದ್ರು ಬಾಡಿ ಟ್ಯಾನ್ ಏನಾದ್ರು ಆಗಿತ್ತು ಅಥವಾ ಆಗಬಾರ್ದು ಅಂತ ಹೇಳಿದ್ರೆ ಈ ಒಂದು ಸೋಪ್ನ ನೀವು ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ನರಿಶ್ ಮಾಡುತ್ತೆ, ಆಯ್ತಾ. ಅಂಡ್ ಈಗ ನೆಕ್ಸ್ಟ್ ಸೋಪ್ ಬಂದು ಹಿಡ್ರೇಟ್ ಸೋಪ್ ಅಂತ ಕಾಣಿಸ್ತಿದೆ ಅಲ್ವಾ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಈ ಸೋಪ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ ಸ್ಕಿನ್ ಅನ್ನು ತುಂಬಾನೇ ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ದು ಏನಾರ ಸ್ಕಿನ್ ತುಂಬಾನೇ ಬ್ಲ್ಯಾಕ್ ಏನಾರು ಆಗ್ಬಿಟ್ಟಿತ್ತು, ಸೊ ಅದರ ಪ್ರಾಬ್ಲಮ್ಸ್ ಇದೆ, ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ನಿಮ್ಮ ಸ್ಕಿನ್ ಅಲ್ಲಿ ಯಾವುದೇ ರೀತಿ ಒಂದು ರೀತಿ ಕಳೆನೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಸೊ ಸ್ವಲ್ಪ ತುಂಬಾನೇ ಡಲ್ ಏನಾರು ಆಗ್ಬಿಟ್ಟಿತ್ತು ನಿಮ್ಮ ಬಾಡಿ ಅಂತ ಹೇಳಿದ್ರೆ ಅದನ್ನ ರಿಪೇರ್ ಮಾಡತ್ತೆ, ಆಯ್ತಾ. ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಅಲ್ಲಿ ತುಂಬಾನೇ ಒಂಥರ ಡ್ರೈನೆಸ್ ಆಗಿ ಸಿಪ್ಪೆ ಎಲ್ಲ ಸುಳಿತಾ ಇರುತ್ತೆ ನೋಡಿ. ಸೊ ಆ ರೀತಿಯಲ್ಲಿ ಎಲ್ಲರೂ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು, ಕೈಯಲ್ಲಾಗಿರ್ಬೋದು, ಬೆನ್ನಲ್ಲಾಗಿರ್ಬೋದು, ಅಥವಾ ನಿಮಗೆ ಕಾಲ್ಗಳಲ್ಲಿ ಅಥವಾ ಕುತ್ತಿಗೆ ಹತ್ರ, ಸೊ ಈ ರೀತಿ ಅದರ ಬಾಡಿ ಪಾರ್ಟ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಸಿಪ್ಪೆ ಏನಾದ್ರು ಸುಲಿತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಅಂಡ್ ನಿಮ್ ಸ್ಕಿನ್ ಏನಾದ್ರು ತುಂಬಾ ಡೆಲಿಕೇಟ್ ಸ್ಕಿನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರು ಕೂಡ ನಿಮ್ಗೆ ಸೂಟ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಗ್ಲಿಸರಿನ್ ಬೇಸ್ ಇದೆ, ಅಂದ್ರೆ ವೆಜಿಟೇಬಲ್ ಗ್ಲಿಸರಿನ್ ಬೇಸ್ಡ್ ಆಗಿ ಈ ಒಂದು ಸೋಪ್ ನ ರೆಡಿ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಹಾರ್ಮ್ಫುಲ್ ಆಗುವಂಥದ್ದು ಅಥವಾ ಡ್ರೈನೆಸ್ ಆಗುವಂಥದ್ದು, ಇರಿಟೇಷನ್ ಆಗುವಂಥದ್ದು, ಸೊ ಈ ರೀತಿ ಅನ್ಸೋದಿಲ್ಲ. ಬೇಗನೆ ಕ್ವಿಕ್ ಆಗಿ ನಿಮ್ಗೂ ಕೂಡ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ ಬಾಡಿಲಿ ತುಂಬಾನೇ ಆಯಿಲ್ನೆಸ್ ಏನಾದ್ರು ಸ್ಪ್ರೆಡ್ ಆಗ್ತಿತ್ತು, ಮತ್ತೆ ತುಂಬಾನೇ ಕೊಳೆ ಏನಾದ್ರು ಇತ್ತು, ತುಂಬಾ ಪೋರ್ಸ್ ಏನಾದ್ರು ನಿಮ್ಗೆ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಸೊ ಕಡಿಮೆ ಮಾಡಿ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಮಾಯಿಶ್ಚರೈಸೇಷನ್ ಕೂಡ ಕೊಡುತ್ತೆ. ಸೊ ಮೇಂಟೈನ್ ಮಾಡುತ್ತೆ ನಿಮ್ಮ ಸ್ಕಿನ್ ನ ಹೆಲ್ದಿ ಆಗಿ ಇಡ್ಲಿಕ್ಕೆ ಅಂತಾನೆ ಹೇಳ್ಬೋದು. ಸೊ ನಿಮ್ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ನರಿಶ್ ಮಾಡುತ್ತೆ. ನಾನು ಆಗ್ಲೇ ಹೇಳ್ದಾಗೆ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ ಕೂಡ ಕೊಡುತ್ತೆ ಈ ಒಂದು ಸೋಪು. ಸೊ ತುಂಬಾನೇ ನೀವು ಎವ್ರಿಡೇ ಯೂಸ್ ಮಾಡೋದು ಅಂತ ಹೇಳಿದ್ರೆ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಏನಾದ್ರು ರೆಡ್ನೆಸ್ ಏನಾದ್ರು ಆಗ್ತಿತ್ತು, ಸೊ ತುಂಬಾನೇ ಡಲ್ನೆಸ್ ಏನಾದ್ರು ಇತ್ತು ನಿಮ್ಮ ಸ್ಕಿನ್ ಅಂದ್ರೆ ನಿಮ್ಮ ಬಾಡಿ ಸ್ಕಿನ್, ಮತ್ತೆ ನಿಮ್ಗೆ ಏನಾದ್ರು ಒಂದರ ಸಿಪ್ಪೆ ಸುಲಿತಿರತ್ತೆ ನೋಡಿ, ಸೊ ಡ್ರೈನೆಸ್ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಈ ಸೋಪ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಅಂಡ್ ಈ ಸೋಪ್ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿದ್ರೆ 103 ರೂಪಾಯಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಈ 3 ಸೋಪ್ಗಳು ನಿಮ್ಗೆ ಎಲ್ಲ ಸ್ಕಿನ್ ಟೈಪ್ಗೂ ಕೂಡ ಸೂಟೇಬಲ್ ಆಗುತ್ತೆ. ಸೊ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದು ಪ್ರಾಬ್ಲಮ್ಸ್ ಇರುತ್ತೆ ಅದನ್ನ ನೋಡ್ಕೊಂಡು ಸೋಪ್ನ ನೀವು ಚೂಸ್ ಮಾಡಿ, ಆಯ್ತಾ. ಸೊ ನಿಮ್ಗೆ ಏನಾದ್ರು ಮೊಡವೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ, ಅಥವಾ ನಿಮ್ಗೆ ಏನಾದ್ರು ಟ್ಯಾನ್ ಏನಾದ್ರು ಆಗಿತ್ತು, ಅಥವಾ ಡ್ರೈನೆಸ್ ಇಂದ ಸಿಪ್ಪೆ ಏನಾದ್ರು ಸುಲಿತಿತ್ತು ಅಂತ ಹೇಳಿದ್ರೆ, ಸೊ 3 ಥರದ ಸೋಪ್ಗಳನ್ನ ತೋರಿಸಿದ್ದೀನಿ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವ್ದು ಪ್ರಾಬ್ಲಮ್ಸ್ ಇರುತ್ತೆ ನೀವು ಅದನ್ನ ಯೂಸ್ ಮಾಡ್ಬೋದು. ಈಗ ಸಾಕಷ್ಟು ಜನ ಕೇಳ್ತಾರೆ, ಮ್ಯಾಮ್ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, ಬಟ್ ನಮಗೆ ಒಂದು ಒಳ್ಳೆ ಸೋಪ್ ಬೇಕು, ಸೊ ಡಾಕ್ಟರ್ ಹೇಳುವಂತ ಸೋಪ್ ಬೇಕು ಅಂತ ಹೇಳಿದ್ರೆ ನೀವು ಗ್ಲೂಟಾಲೈಟ್ ಸೋಪ್ ನ ಚೂಸ್ ಮಾಡ್ಬೋದು. ಸೊ ಅದು ನಿಮ್ಗೆ ಎಲ್ರಿಗೂ ಕೂಡ ಸೂಟ್ ಆಗುತ್ತೆ, ಟ್ಯಾನ್ ಏನಾದ್ರು ಆಗೋದಿಲ್ಲ, ಓಕೆನಾ. ಸೊ ಟ್ಯಾನ್ ಇದ್ರೆ ಮಾತ್ರ ಅದು ಅಂತ ಹೇಳಿದೆ ಅಲ್ವಾ. ಸೊ ಟ್ಯಾನ್ ಆಗಬಾರ್ದು ಅಂತ ಹೇಳಿದ್ರೆ ನೀವು ಅದನ್ನ ಚೂಸ್ ಮಾಡ್ಬೋದು, ನಿಮಗೆ ಸಾಫ್ಟ್ನೆಸ್ ಎಲ್ಲದು ಕೂಡ ಸಿಗುತ್ತೆ. ಅಂಡ್ ಈ ಸೋಪ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆಸ್ ಯೂಶುವಲ್ ನೀವು ನಾರ್ಮಲ್ ಆಗಿ ಹೇಗೆ ಸೋಪ್ ನ ಯೂಸ್ ಮಾಡ್ತೀರಾ ಅಲ್ವಾ. ಸೊ ಫಸ್ಟ್ ಬಾಡಿನ ವೆಟ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಸೋಪ್ ನ ಅಪ್ಲೈ ಮಾಡ್ಕೊಂಡು ಇದು ಮಾಡಿ. ಸೊ ಅದೆಲ್ಲದೂ ಕೂಡ ಸ್ವಲ್ಪ ಅಬ್ಸರ್ವ್ ಆಗೋರ್ಗು ಬಿಡಿ, ಓಕೆನಾ. ಸೊ ಅದೆಲ್ಲದೂ ಕೂಡ ಸ್ಕಿನ್ ಒಳಗಡೆ ಆ ಸೋಪ್ ಏನು ನೊರೆ ಇರುತ್ತೆ ಅಲ್ವಾ, ಸೊ ಒಳಗಡೆ ಫುಲ್ ಡ್ರೈ ಆಗಲಿ. ಫುಲ್ ಡ್ರೈ ಆದ್ಮೇಲೆ ನೀವು ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಸ್ನಾನನ ಮಾಡ್ಕೊಳ್ಳಿ, ಓಕೆನಾ. ಸೊ ತಣ್ಣೀರಲ್ಲಿ ಮಾಡಿದ್ರು ಕೂಡ ಬೆಸ್ಟೇ. ಸೊ ಯಾವುದೇ ರೀತಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ. ಸೊ ಬಾಡಿ ಫುಲ್ ಯಾರು ತಣ್ಣೀರಷ್ಟು ಯೂಸ್ ಮಾಡೋದಿಲ್ಲ, ಹಾಗಾಗಿ ನೀವು ಉಗುರು ಬೆಚ್ಚಗಿರೋ ನೀರನ್ನ ಯೂಸ್ ಮಾಡಿ. ತುಂಬಾನೇ ಬಿಸಿ ನೀರನ್ನ ಚೂಸ್ ಮಾಡಬೇಡಿ, ಅಂದರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ, ಆಯ್ತಾ. ಸೊ ಇದರಿಂದ ನಿಮ್ಮ ಸ್ಕಿನ್ ಕೂಡ ಕಲರ್ ಎಲ್ಲ ಡಲ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಉಗುರು ಬೆಚ್ಚಗಿರೋ ನೀರು ಬೆಸ್ಟು, ಅದಕ್ಕಿಂತನೂ ಕೂಡ ತಣ್ಣೀರು ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನೀವು ನಾರ್ಮಲಾಗಿ ಹೇಗೆ ಯೂಸ್ ಮಾಡ್ತೀರಾ ಹಾಗೆ ಯೂಸ್ ಮಾಡಿ, ಆಯಿತಾ. ಆ್ಯಂಡ್ ಈ ಎಲ್ಲ ಸೋಪ್ಗಳು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಸೊ ಎಲ್ಲರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಸೋಪ್ನ ಗಂಡು ಮಕ್ಕಳು, ಹೆಣ್ಮಕ್ಳು, ಎಬೋ 18 ಇಯರ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಬಿಲೋ 18 ಇಯರ್ಸ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ನಿಮಗೆ ನಿಮ್ಮ ಸ್ಕಿನ್ಗೆ ಇದು ವರ್ಕ್ ಆಗೋದಿಲ್ಲ, ಓಕೆನಾ ಫ್ರೆಂಡ್ಸ್. ಆಫ್ಟರ್ ನೀವು ಬಾಡಿ ವಾಶ್ ಆದಮೇಲೆ, ಅಂದರೆ ನೀವು ಸೋಪ್ ಯೂಸ್ ಮಾಡಾದ್ಮೇಲೆ ನೀವು ಮಸ್ಟ್ ಆ್ಯಂಡ್ ಶುಡ್ ಸನ್ಸ್ಕ್ರೀನ್ ಲೋಷನ್ ಅಥವಾ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ SPF ಇರೋದನ್ನ ನೀವು ಯೂಸ್ ಮಾಡಿ. ಇಫ್ ಇನ್ ಕೇಸ್ ನೀವು ಏನಾದ್ರು ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಿಮ್ಗೇನು ಬಾಡಿ ಟ್ಯಾನ್ ಏನೂ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಮಾಯಿಶ್ಚರೈಸರ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನು ಆಲ್ರೆಡಿ ಕೂಡ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ, ಬಾಡಿ ಸ್ಕಿನ್ ಕೇರ್ ರೂಟೀನಲ್ಲಿ ಇದೆ. ನನ್ನ ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಒಮ್ಮೆ ನೋಡಿ. ಸೊ ನಿಮಗೆ ಯಾವುದು ಬೆಸ್ಟ್ ಅನ್ಸುತ್ತೆ, ಯಾವುದು ಅಫೋರ್ಡಬಲ್ ಅನ್ಸುತ್ತೆ, ಸೊ ಆ ಒಂದು ಸನ್ಸ್ಕ್ರೀನ್ ಲೋಷನ್ ನೀವು ಎವ್ರಿಡೇ ಯೂಸ್ ಮಾಡಿ, ಓಕೆನಾ. ಅಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂಡ್ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ, ಆಯ್ತಾ. ಸೊ ಹಾಗೆ ಎವ್ರಿಡೇ ಚೆನ್ನಾಗಿ ನೀರು ಕುಡಿರಿ, ಒಳ್ಳೆ ಹೆಲ್ದಿ ಫುಡ್ಗಳನ್ನು ಯೂಸ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಸಿಂಪಲ್ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.